ಸರಿಯಾಗಿ ಕುಳಿತುಕೊಳ್ಳಿ. ಸರಿಯಾಗಿ ಕುಳಿತುಕೊಳ್ಳಿ. ಸಿಟ್ ಪ್ರಾಪರ್ಲಿ. ಸಿಟ್ ಪ್ರಾಪರ್ಲಿ. ಮುಂದಿನ ಸಾಲಿನಲ್ಲಿ ಕುಳಿತುಕೊಳ್ಳಿ. ಇದಕ್ಕೆ ಹೇಳ್ತೀವಿ ಸಿಟ್ ಇನ್ ಎ ಫ್ರಂಟ್ ರಾ. ಸಿಟ್ ಇನ್ ಎ ಫ್ರಂಟ್ ರಾ. ತರಗತಿಯಲ್ಲಿ ಗಮನ ಕೊಡಿ. ಪೇ ಅಟೆನ್ಷನ್ ಟು ದ ಕ್ಲಾಸ್. ಪೇ ಅಟೆನ್ಷನ್ ಟು ದ ಕ್ಲಾಸ್. ಪುಸ್ತಕಗಳನ್ನು ಸರಿಯಾಗಿ ಜೋಡಿಸಿ. ಪುಸ್ತಕಗಳನ್ನು ಸರಿಯಾಗಿ ಜೋಡಿಸಿ. ಅರೇಂಜ್ ದ ಬುಕ್ಸ್ ಪ್ರಾಪರ್ಲಿ. ಅರೇಂಜ್ ದ ಬುಕ್ಸ್ ಪ್ರಾಪರ್ಲಿ. ಇವತ್ತಿನ ಪಾಠ ಆರಂಭಿಸೋಣ. ಇದಕ್ಕೆ ಹೇಳಬೇಕು ಲೆಟ್ಸ್ ಬಿಗ್ಯಾನ್ ಟುಡೇಸ್ ಲೆಸನ್. ಲೆಟ್ಸ್ ಬಿಗ್ಯಾನ್ ಟುಡೇಸ್ ಲೆಸನ್. ಎಲ್ಲರೂ ಕುಳಿತುಕೊಳ್ಳಿ. ಇದಕ್ಕೆ ಹೇಳ್ತೀವಿ ಸಿಟ್ ಡೌನ್ ಎವ್ರಿಬಡಿ. ಸಿಟ್ ಡೌನ್ ಎವ್ರಿಬಡಿ. ಈಗ ನಿನ್ನ ಓದುವ ಪಾಳಿ ಅಥವಾ ನಿನ್ನ ಓದುವ ಸರದಿ ಅಂತೀವಲ್ಲ ಹಾಗೆ. ನೌ ಇಟ್ಸ್ ಯುವರ್ ಟರ್ನ್ ಟು ರೀಡ್. ನೌ ಇಟ್ಸ್ ಯುವರ್ ಟರ್ನ್ ಟು ರೀಡ್. ಗಲಾಟೆ ಮಾಡಬೇಡಿ ಅಥವಾ ಶಬ್ದ ಮಾಡಬೇಡಿ. ಇದಕ್ಕೆ ಹೇಳ್ತೀವಿ ಡೋಂಟ್ ಮೇಕ್ ಎ ನಾಯ್ಸ್. ಡೋಂಟ್ ಮೇಕ್ ಎ ನಾಯ್ಸ್. ತರಗತಿಯಲ್ಲಿ ಗಂಭೀರವಾಗಿರಿ. ತರಗತಿಯಲ್ಲಿ ಗಂಭೀರವಾಗಿರೋಕ್ಕೆ ಬಿ ಸೀರಿಯಸ್ ಇನ್ ದ ಕ್ಲಾಸ್ ರೂಮ್. ಉತ್ತರವನ್ನು ಕಂಠಪಾಠ ಮಾಡಿ ಅಥವಾ ಬೈ ಹೆಟ್ ಮಾಡಿ ಅಂತೀವಲ್ಲ ಅದನ್ನೇ ಇಂಗ್ಲೀಷ್ನಲ್ಲಿ ಬೈ ಹಾರ್ಟ್ ದ ಆನ್ಸರ್. ಬೈ ಹಾರ್ಟ್ ದ ಆನ್ಸರ್. ನಾವು ಈಗ ಯಾವ ಪಾಠದಲ್ಲಿದ್ದೀವಿ ಅಥವಾ ಎಷ್ಟನೇ ಲೆಸನ್ನಲ್ಲಿದ್ದೀವಿ ಅನ್ನೋಕ್ಕೆ ವಿಚ್ ಚಾಪ್ಟರ್ ಆರ್ ವಿ ಆನ್. ವಿಚ್ ಚಾಪ್ಟರ್ ಆರ್ ವಿ ಆನ್. ಯಾರು ಹೋಮ್ವರ್ಕ್ ಮಾಡಿಲ್ಲ. ಯಾರು ಹೋಮ್ವರ್ಕ್ ಮಾಡಿಲ್ಲ. ಹೂ ಹ್ಯಾಸಂಟ್ ಡನ್ ಹೋಮ್ವರ್ಕ್. ಹೂ ಹ್ಯಾಸಂಟ್ ಡನ್ ಹೋಮ್ವರ್ಕ್. ಇನ್ನು ಯಾರು ಬರ್ಕೊಂಡಿಲ್ಲ ಅಥವಾ ಇನ್ನು ಯಾರು ಬರೆದುಕೊಂಡಿಲ್ಲ. ಹೂ ಹ್ಯಾಸಂಟ್ ರಿಟನ್ ಎಟ್. ಹೂ ಹ್ಯಾಸಂಟ್ ರಿಟನ್ ಎಟ್. ಸರ್ ಏನು ಹೇಳ್ತಾ ಇದ್ದಾರೆ ಕೇಳು ಅಂದರೆ ಫ್ರೆಂಡ್ಸಿಗೆ ಹೇಳ್ತಾ ಇದ್ದೀವಲ್ಲ ಅದನ್ನೇ ಲಿಸ್ಟನ್ ವಾಟ್ ಸರ್ ಈಸ್ ಸೇಯಿಂಗ್. ಲಿಸ್ಟನ್ ವಾಟ್ ಸರ್ ಸೇಯಿಂಗ್. ನೀನು ನಿನ್ನೆ ಯಾಕೆ ಬಂದಿರಲಿಲ್ಲ. ಇದಕ್ಕೆ ಹೇಳ್ತೀವಿ ವೈ ವರ್ ಯು ಅಬ್ಸೆಂಟ್ ಎಸ್ಟರ್ಡೇ. ವೈ ವರ್ ಯು ಅಬ್ಸೆಂಟ್ ಎಸ್ಟರ್ಡೇ. ಮುಂದಿನ ಸಲ ಚೆನ್ನಾಗಿ ಮಾಡಿ ಅಂದರೆ ಎಕ್ಸಾಮ್ದಾಗ ಫೇಲ್ ಆದಾಗ ಅಥವಾ ಕಡಿಮೆ ಮಾರ್ಕ್ಸ್ ತೊಗೊಂಡಾಗ ಹೇಳ್ತಾರಲ್ಲ ಡೂ ಬೆಟರ್ ನೆಕ್ಸ್ಟ್ ಟೈಮ್. ಡೂ ಬೆಟರ್ ನೆಕ್ಸ್ಟ್ ಟೈಮ್. ನಾನು ಮುಂದಿನ ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡ್ತೀನಿ. ಇದನ್ನು ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ ಐ ವಿಲ್ ಡೂ ಬೆಟರ್ ಇನ್ ನೆಕ್ಸ್ಟ್ ಎಕ್ಸಾಮ್. ಐ ವಿಲ್ ಡೂ ಬೆಟರ್ ಇನ್ ನೆಕ್ಸ್ಟ್ ಎಕ್ಸಾಮ್. ನಿನ್ನ ಓದುವುದು ಹೇಗೆ ನಡೀತಾ ಇದೆ ಅಥವಾ ನಿನ್ನ ಓದು ಹೇಗಿದೆ, ಹೇಗೆ ಓದ್ತಾ ಇದೆಯಾ ಅನ್ನೋಕ್ಕೆ ಹೌ ಈಸ್ ಯುವರ್ ಸ್ಟಡಿ ಗೋಯಿಂಗ್ ಆನ್. ಹೌ ಈಸ್ ಯುವರ್ ಸ್ಟಡಿ ಗೋಯಿಂಗ್ ಆನ್. ಏನಾದರೂ ಪ್ರಶ್ನೆ ಇದೆಯಾ. ಡೂ ಯು ಹ್ಯಾವ್ ಎನಿ ಕ್ವಶನ್ಸ್. ಡೂ ಯು ಹ್ಯಾವ್ ಎನಿ ಕ್ವಶನ್ಸ್. ದಯವಿಟ್ಟು ನಿಮಗೆ ಅರ್ಥ ಆಗಿಲ್ಲ ಅಂದರೆ ಹೇಳಿ. ಪ್ಲೀಸ್ ಟೆಲ್ ಮೀ ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್. ಪ್ಲೀಸ್ ಟೆಲ್ ಮೀ ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್. ನೀನು ತುಂಬ ಇಂಪ್ರೂವ್ ಆಗಿದ್ದೀಯಾ ಅಂದರೆ ದಡ್ಡಿದ್ದ ಸ್ವಲ್ಪ ಚೆನ್ನಾಗಿರ್ತಾನಲ್ಲ ಹಾಗೆ. ಯು ಹ್ಯಾವ್ ಇಂಪ್ರೂವ್ಡ್ ಎ ಲಾಟ್. ಯು ಹ್ಯಾವ್ ಇಂಪ್ರೂವ್ಡ್ ಎ ಲಾಟ್. ಅದನ್ನು ಜೋರಾಗಿ ಹೇಳು ಎಂದರೆ ಎಲ್ಲರಿಗೂ ಕೇಳಂಗೆ ಹೇಳು. ಸೇ ಇಟ್ ಇನ್ ಎ ಲೌಡ್ ವಾಯ್ಸ್. ಸೇ ಇಟ್ ಇನ್ ಎ ಲೌಡ್ ವಾಯ್ಸ್. ಇದು ಏನಿದೆ ಅಂತ ಯಾರಾದರೂ ಹೇಳ್ತೀರಾ ಅಂದರೆ ಏನಾದರೂ ಒಂದು ವಸ್ತು ತೋರಿಸಿ ಕೇಳ್ತಾರಲ್ಲ ಅದಕ್ಕೆ ಕ್ಯಾನ್ ಎನಿ ಒನ್ ಟೆಲ್ ವಾಟ್ ಈಸ್ ದಿಸ್ ಈಸ್. ಕ್ಯಾನ್ ಎನಿ ಒನ್ ಟೆಲ್ ವಾಟ್ ಈಸ್ ದಿಸ್ ಈಸ್. ಯಾರಿಗೆ ಉತ್ತರ ಗೊತ್ತಿದೆ ಅಂದರೆ ಸಾಮೂಹಿಕ ಒಂದು ಪ್ರಶ್ನೆ ಕೇಳ್ತಾರಲ್ಲ ಸರ್ ಟೀಚರ್ಸ್ಗಳು. ಹೂ ನೌಸ್ ದ ಆನ್ಸರ್. ಹೂ ನೌಸ್ ದ ಆನ್ಸರ್.
ನಾನು ಈಗ ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೇಳುತ್ತೇನೆ, ಇದಕ್ಕೆ ಹೇಳ್ತೀವಿ. ನೌ ಐ ವಿಲ್ ಆಸ್ಕ್ ಯು ಸಮ್ ಕ್ವಶನ್ಸ್. ಐ ವಿಲ್ ಆಸ್ಕ್ ಯು ಸಮ್ ಕ್ವಶನ್ಸ್. ಇದನ್ನು ಮತ್ತೆ ಆಗದೆ ಇರೋ ಥರ ನೋಡ್ಕೋ, ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಡೋಂಟ್ ಲೆಟ್ ದಿಸ್ ಹ್ಯಾಪನ್ ಅಗೇನ್. ಡೋಂಟ್ ಲೆಟ್ ದಿಸ್ ಹ್ಯಾಪನ್ ಅಗೇನ್. ನಿಮ್ಮ ಕಾಲೇಜ್ ಎಷ್ಟು ದೊಡ್ಡದಿದೆ? ಇದನ್ನೇ ಇಂಗ್ಲೀಷ್ನಲ್ಲಿ ಹೌ ಬಿಗ್ ಈಸ್ ಯುವರ್ ಕಾಲೇಜ್. ಹೌ ಬಿಗ್ ಈಸ್ ಯುವರ್ ಕಾಲೇಜ್. ನಿಮಗೆ ಈಗ ಯಾವ ಪುಸ್ತಕ ಬೇಕು? ಇದಕ್ಕೆ ಹೇಳ್ತೀವಿ ವಿಚ್ ಬುಕ್ ಡೂ ಯು ವಾಂಟ್ ನೌ. ವಿಚ್ ಬುಕ್ ಡೂ ಯು ವಾಂಟ್ ನೌ. ನಾಳೆ ದಿನಾಂಕ ಎಷ್ಟು? ಇದನ್ನು ಇಂಗ್ಲೀಷ್ನಲ್ಲಿ ಈ ರೀತಿ ಕೇಳಬೇಕು. ವಾಟ್ ಈಸ್ ದ ಡೇಟ್ ಟುಮಾರೋ. ವಾಟ್ ಈಸ್ ದ ಡೇಟ್ ಟುಮಾರೋ. ಕುರ್ಚಿಗಳನ್ನು ಸರಿಯಾಗಿ ಜೋಡಿಸಿ. ಇದನ್ನು ಇಂಗ್ಲೀಷ್ನಲ್ಲಿ ಅರೇಂಜ್ ದ ಚೇರ್ಸ್ ಪ್ರಾಪರ್ಲಿ. ಅರೇಂಜ್ ದ ಚೇರ್ಸ್ ಪ್ರಾಪರ್ಲಿ. ಸುಮ್ಮನಿರು. ಬಿ ಕ್ವೈಟ್. ಬಿ ಕ್ವೈಟ್. ನೀರನ್ನು ವ್ಯರ್ಥ ಮಾಡಬೇಡಿ. ಅಂದರೆ ಸುಮ್ಮನೆ ಹುಡುಗರು ನೀರು ಚೆಲ್ತಿರ್ತಾವಲ್ಲ ಅವಾಗ ಹೇಳುವ ಪದ. ಡೋಂಟ್ ವೇಸ್ಟ್ ವಾಟರ್. ಡೋಂಟ್ ವೇಸ್ಟ್ ವಾಟರ್. ನೀರು ಅಮೂಲ್ಯವಾದದ್ದು, ಇದಕ್ಕೆ ಹೇಳಬೇಕು. ವಾಟರ್ ಈಸ್ ಪ್ರೆಸಿಸಿಯಸ್. ವಾಟರ್ ಈಸ್ ಪ್ರೆಸಿಸಿಯಸ್. ನೀರನ್ನು ಉಳಿಸಿ. ನೀರನ್ನು ಉಳಿಸಿ. ಸೇವ್ ವಾಟರ್. ಸೇವ್ ವಾಟರ್. ಅಲ್ಲಿ ಇಲ್ಲಿ ಓಡಬೇಡ. ಅಲ್ಲಿ ಇಲ್ಲಿ ಓಡಬೇಡ. ಡೋಂಟ್ ರನ್ ಹರ್ ಆ್ಯಂಡ್ ಹರ್. ಡೋಂಟ್ ರನ್ ಹರ್ ಆ್ಯಂಡ್ ದೇರ್. ಹೇಳಿದ್ದು ಬರ್ಕೊಳ್ಳಿ. ನಾವೇನು ಹೇಳ್ತೀನಿ ಅದನ್ನು ಬರ್ಕೊಳ್ಳಿ. ಟೇಕ್ ಡೌನ್ ದ ನೋಟ್ಸ್. ಟೇಕ್ ಡೌನ್ ದ ನೋಟ್ಸ್. ನೆಕ್ಸ್ಟ್, ನಿಮಗೆ ಉತ್ತರ ಗೊತ್ತಿದ್ದರೆ ನಿಮ್ಮ ಕೈಗಳನ್ನು ಮೇಲೆತ್ತಿ. ಇಫ್ ಯು ನೌ ದ ಆನ್ಸರ್ ರೈಸ್ ಯುವರ್ ಹ್ಯಾಂಡ್ಸ್. ಇಫ್ ಯು ನೌ ದ ಆನ್ಸರ್ ರೈಸ್ ಯುವರ್ ಹ್ಯಾಂಡ್ಸ್. ನಿಮ್ಮ ಕೈಗಳನ್ನು ಕೆಳಗೆ ಇರಿಸಿ. ಇದಕ್ಕೆ ಇಂಗ್ಲೀಷ್ನಲ್ಲಿ ಫುಟ್ ಯುವರ್ ಹ್ಯಾಂಡ್ಸ್ ಡೌನ್. ಫುಟ್ ಯುವರ್ ಹ್ಯಾಂಡ್ಸ್ ಡೌನ್ ಅಂತ ಹೇಳ್ತೀವಿ. ಕವಿತೆಯನ್ನು ಓದಿ. ಇದಕ್ಕೆ ಹೇಳಬೇಕು ರಿಸೈಟ್ ದ ಪೋಯಮ್. ರಿಸೈಟ್ ದ ಪೋಯಮ್. ದಯವಿಟ್ಟು ನನ್ನ ನಂತರ ಪುನರಾವರ್ತಿಸಿ. ಇದಕ್ಕೆ ಹೇಳ್ತೀವಿ ಪ್ಲೀಸ್ ರಿಪೀಟ್ ಆಫ್ಟರ್ ಮೀ. ಪ್ಲೀಸ್ ರಿಪೀಟ್ ಆಫ್ಟರ್ ಮೀ. ನೆಕ್ಸ್ಟ್, ನಾನು ಹೇಳುವುದು ಕೇಳುತ್ತಿದೆಯೇ ಅಂದರೆ ಸ್ಟೂಡೆಂಟ್ಗಳಿಗೆ ಪ್ರಶ್ನೆ ಮಾಡ್ತಾರಲ್ಲ, ಅದನ್ನೇ ಆಮ್ ಐ ಆಡಿಯೇಬಲ್ ಟು ಯು. ಆಮ್ ಐ ಆಡಿಯೇಬಲ್ ಟು ಯು. ನಿಮಗೆ ಅರ್ಥ ಆಗಿದೆಯೇ? ನಾ ಹೇಳಿದ ವಿಷಯ ನಿಮಗೆ ಅರ್ಥ ಆಗಿದೆಯೇ? ಹ್ಯಾವ್ ಯು ಗಾಟ್ ಇಟ್. ಹ್ಯಾವ್ ಯು ಗಾಟ್ ಇಟ್ ಅಥವಾ ಹ್ಯಾವ್ ಯು ಅಂಡರ್ಸ್ಟುಡ್. ಹ್ಯಾವ್ ಯು. ಹೋಮ್ ವರ್ಕ್ ಮಾಡಿ. ಹೋಮ್ ವರ್ಕ್ ಮಾಡಿ. ಡೂ ದ ಹೋಮ್ ವರ್ಕ್. ಡೂ ದ ಹೋಮ್ ವರ್ಕ್. ಜೋರಾಗಿ ಓದಿ ಅಂದರೆ ಎಲ್ಲರಿಗೂ ಕೇಳೋ ಥರ ಓದು ಅಂತೆಲ್ಲ. ರೀಡ್ ಲೌಡ್ಲಿ. ರೀಡ್ ಲೌಡ್ಲಿ. ತಿದ್ದಿ ಬರೆಯಬೇಡ. ತಿದ್ದಿ ಬರೆಯಬೇಡ. ಡೋಂಟ್ ಓವರ್ ರೈಟ್. ಡೋಂಟ್ ಓವರ್ ರೈಟ್.